ಸೌಜನ್ಯ ಹತ್ಯೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನ ಮಾಡಿ ಅವತ್ತೊಬ್ಬ ಆರೋಪಿಯನ್ನು ಅವತ್ತಿನ ಸಾಂದರ್ಭಿಕ ಸಾಕ್ಷಿಗಳ ಆಧಾರದಲ್ಲಿ ಅರೆಸ್ಟ್ ಎಲ್ಲ ಮುಕ್ತ ಅಧಿಕಾರನೇ ಕೊಟ್ಟಿತ್ತು. ನೋಡಿ, ಇಂಥ ವಿಷಯಗಳಲ್ಲಿ ಯಾವಾಗಲೂ ಸರ್ಕಾರ ಇನ್ವಾಲ್ವ್ ಆಗಲ್ಲ. ಈ ಥರದ ವಿಷಯಗಳಲ್ಲಿ ಇವರೇನು ಆರೋಪ ಮಾಡಿದ್ರಲ್ಲ, ಒಂದು ಕಪೋಲಕಲ್ಪಿತ ಆರೋಪ ಮಾಡಿದ್ರಲ್ಲ, ಈಗ ನೀವು ಅವ್ರ ಆರೋಪ ಮಾಡಿದ ವ್ಯಕ್ತಿ ವಿದೇಶದಲ್ಲಿ ಇದ್ದದ್ದು ಆನ್ ಡಾಕ್ಯುಮೆಂಟ್ಸ್ ಇದ್ದಾಗ ನೀವು ವಿದೇಶಕ್ಕೆ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಬೇಕು, ವೀಸಾ ಆಗಬೇಕು. ವೀಸಾ ಪಾಸ್ಪೋರ್ಟ್ ಆದ ನಂತರ ಸ್ಟಾಂಪಿಂಗ್ ಆಗುತ್ತೆ, ಏರ್ ಟಿಕೆಟ್ ಹೋಗಿದ್ದಕ್ಕೆ ಬಂದಿದ್ದಕ್ಕೆ ದಾಖಲೆ ಇರುತ್ತೆ. ಇಷ್ಟೆಲ್ಲ ಇದ್ದಕ್ಕೆ ಇದ್ರ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಅದು ಸುಳ್ಳು ಅಂತ ಆಯಿತು. ಆಮೇಲೆ ಅಲ್ಲಿದ್ದ ಸಾಂದರ್ಭಿಕ ಸಾಕ್ಷಿಗಳ ಆಧಾರದಲ್ಲೇ ಅವರು ಚಾರ್ಜ್ ಶೀಟ್ ಹಾಕಿದ್ದು.